ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ರೇಷನ್ ತಂದಿದ್ರು, ಸ್ವಲ್ಪ ಎಷ್ಟು ಬೇಕು ಅಷ್ಟು ತಂದಿದ್ರು. ಗೋಧಿ ಹಿಟ್ಟು, ರಾಗಿ ಹಿಟ್ಟು, ತಿಂಗಳು ಕೊನೆ ಅಂದರೆ ಎಲ್ಲ ಖಾಲಿ ಆಗಿಬಿಡುತ್ತಲ್ವ, ಅದರಿಂದ ಸ್ವಲ್ಪ ತಗೊಂಡಿದ್ದೀನಿ. ಎಣ್ಣೆ, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಉದ್ದಿನಬೇಳೆ ಇದನ್ನು ಮಾತ್ರ ತಗೊಂಡಿದ್ದೀನಿ. ಅದನ್ನೆಲ್ಲ ಸ್ಟೋರ್ ಬಾಕ್ಸಲ್ಲಿ ಹಾಕಿ ಒಳಗಡೆ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಎಲ್ಲ ಸ್ಕೂಲು ಆಫೀಸ್ಗೆಲ್ಲ ಹೋದ್ಮೇಲೆ ಮನೆ ಕ್ಲೀನಿಂಗು ಶುರು ಆಗಿದೆ. ನಂದು ಸೋಫಾ ಕವರ್ನೆಲ್ಲ ಚೇಂಜ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ. ಫುಲ್ ತುಂಬ ಕೊಳೆ ಆಗಿಬಿಟ್ಟಿದೆ ಅದು. ಇದನ್ನು ಕ್ಲೀನ್ ಮಾಡಿದ್ಮೇಲೆ ವಾಸಲ್ಲಿರೋ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತುಂಬ ಧೂಳು ಹಿಡ್ದಿತ್ತು. ಇದನ್ನು ಆವಾಗವಾಗ ಒದ್ರಿ ಕ್ಲೀನಾಗಿ ಇಟ್ಕೊಂಡ್ರೆ ಕ್ಲೀನಾಗಿರುತ್ತೆ. ಇದರಲ್ಲಿ ನಾನು ಮಾಡಿರೋ ಸ್ವಲ್ಪ ಫ್ಲವರ್ಸ್ ಕೂಡ ಇದೆ, ಪೇಪರ್ ಫ್ಲವರ್ಸು. ಮೀಶೋಯಿಂದ ತಗೊಂಡಿರೋದು ಕೂಡ ಇದೆ. ಅದನ್ನು ಧೂಳೆಲ್ಲ ತೆಗೆದು ಪುನಃ ಹೊಸದಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಕೂಡ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇರೋದ್ರಿಂದ ನಮಗೂ ಕೂಡ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ.
ಫ್ರೆಂಡ್ಸ್, ಮನೆ ಒರೆಸಿದ ಮೇಲೆ ಮ್ಯಾಟ್ಗಳಿತ್ತು ಕಾಲು ಒರೆಸೋದು, ಅದನ್ನೆಲ್ಲ ವಾಷಿಂಗ್ ಹಾಕಿದ್ದೆ. ಅದನ್ನು ಕೂಡ ಒಗೆದು ಈಗ ಬಿಸಿಲಿಗೆ ಒಣಗಾಕ್ತಾ ಇದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ನನಗೂ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.